ಈ ವಿಷಯ ನಿಮ್ಗೆ ಸ್ವಲ್ಪ ಬೇಜಾರು ಮಾಡಿಸಬಹುದು, ಆದ್ರೆ ಈ ವಿಷಯ ನಿಮ್ಗೆ ಹೇಳಲೇಬೇಕು ಗುರು. ನಾವ್ ಯಾವಾಗ್ಲೂ ಜನಗಳು ಹೇಳಿರೋದನ್ನ ಕೇಳಿರ್ತೀವಿ. ಪ್ರೌಡ್ ಹಿಂದೂ, ಪ್ರೌಡ್ ಮುಸ್ಲಿಂ, ಪ್ರೌಡ್ ಬ್ರಾಹ್ಮಿಣ್, ಪ್ರೌಡ್ ಲಿಂಗಾಯತ್, ಪ್ರೌಡ್ ನಾಯಕ್, ಪ್ರೌಡ್ ಗೌಡ. ಈ ಲೀಸ್ಟ್ ಹೀಗೆ ಬೆಳಿತಾನೇ ಹೋಗುತ್ತೆ. ಆದ್ರೆ ನಾನು ಸಿಂಪಲ್ ಆಗಿ ಕೇಳ್ತೀನಿ, ನೀವು ಅಷ್ಟೊಂದು ಹೆಮ್ಮೆ ಪಡೋದಕ್ಕೆ ಏನ್ ಸಾಧನೆ ಮಾಡಿದಿರಾ ಗುರು? ನೀವೇನು ನಿಮ್ಮ ಜಾತಿನ ಸೆಲೆಕ್ಟ್ ಮಾಡಿಲ್ಲ, ನಿಮ್ಮ ಧರ್ಮನು ನೀವು ಚೂಸ್ ಮಾಡಿಲ್ಲ. ನೀವು ಅದ್ರಲ್ಲಿ ಹುಟ್ಟಿದ್ದು ಕೇವಲ ಒಂದು ಆಕಸ್ಮಿಕ ಅಷ್ಟೇ. ಹಾಗಿದ್ದಾಗ ನೀವು ಕಷ್ಟಪಟ್ಟು ಪಡ್ಕೊಳ್ದೇ ಇರೋ ವಿಷಯದ ಬಗ್ಗೆ ಅಷ್ಟೊಂದು ಹೆಮ್ಮೆ ಪಡೋದು ಹೇಗ್ ಸಾಧ್ಯ? ಯಾವಾಗ್ಲೂ ಹೆಮ್ಮೆ ಅನ್ನೋದು ನಮ್ಮ ಕಷ್ಟದಿಂದ, ನಾವೇನಾದ್ರೂ ಕಷ್ಟಪಟ್ಟು ಕಟ್ಟಿರೋದ್ರಿಂದ, ನಮ್ಮ ತ್ಯಾಗ ಮತ್ತೆ ನಮ್ಮ ಕೊಡುಗೆಯಿಂದ ಬರ್ಬೇಕಲ್ವಾ? ಜರ್ಮನ್ ಫಿಲಾಸಫರ್ ಆಥರ್ ಶೋಫೆನ್ಹೌಯರ್ ಒಂದ್ ಮಾತು ಹೇಳಿದ್ದಾರೆ. ಒಬ್ಬ ಮನುಷ್ಯನಿಗೆ ತನ್ನ ಸ್ವಂತದೇನು ಹೆಮ್ಮೆ ಪಡೋದಕ್ಕೆ ಇಲ್ಲದೇ ಇದ್ದಾಗ ತನ್ನ ಜನಾಂಗ ಹಾಗೂ ತನ್ನ ಧರ್ಮದ ಬಗ್ಗೆ ಹೆಮ್ಮೆ ಪಡೋಕ್ ಶುರು ಮಾಡ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಹತ್ರ ಸ್ವಂತ ಸಾಧನೆಗಳು ಇಲ್ಲದೆ ಇದ್ದಾಗ ನಾವು ಹುಟ್ಟಿರೋ ಜಾಗದ ಹೆಮ್ಮೆನ ಸಾಲ ಪಡೆಯೋದಕ್ಕೆ ಶುರು ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನಮ್ಗೆ ಇದೇ ಎಚ್ಚರಿಕೆ ಕೊಟ್ಟಿದ್ರು. ಯಾವಾಗ ನಮ್ಮ ಯೋಚನೆಗಿಂತ ನಮ್ಮ ಐಡೆಂಟಿಟಿ ಮುಖ್ಯ ಆಗುತ್ತೋ ಆವಾಗ ಸಮಾಜ ಬೆಳೆಯೋದನ್ನೇ ನಿಲ್ಸ್ಬಿಡುತ್ತೆ. ನಿಮ್ಮ ಲೈಫ್ ನ ದೊಡ್ಡ ಸಾಧನೆ ನಿಮ್ಮ ಸರ್ನೇಮ್, ನಿಮ್ಮ ಜಾತಿ, ನಿಮ್ಮ ಧರ್ಮಗಳಾಗಿದ್ರೆ ಬಾಸ್, ಅದು ನಿಮ್ಮ ಹೆಮ್ಮೆ ಅಲ್ಲ, ಅದು ನಿಮ್ಮ ಒಳಗಿರೋ ಭಯ, ನಿಮ್ಮ ಇನ್ಸೆಕ್ಯೂರಿಟಿ. ನಿಮ್ಮ ಇತಿಹಾಸಕ್ಕೆ ಗೌರವ ಕೊಡಿ, ನಿಮ್ಮ ಬೇರುಗಳನ್ನ ಗೌರವಿಸಿ. ಆದ್ರೆ ಗೌರವ ಪಡುವುದಕ್ಕೂ ಅಹಂಕಾರಕ್ಕೂ ಕಂಫ್ಯೂಸ್ ಮಾಡ್ಕೋಬೇಡಿ. ನೀವೇನ್ ಬಿಲ್ಡ್ ಮಾಡ್ತಿದ್ದೀರೋ, ನೀವೇನ್ ಬಿಲ್ಡ್ ಮಾಡಿದ್ದೀರೋ ಅದ್ರ ಬಗ್ಗೆ ಹೆಮ್ಮೆ ಪಡಿ. ಬರೀ ಹುಟ್ಟಿನಿಂದ ಬಂದಿದ್ದಕ್ಕಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ದಾರಿ ಇದೆ. ಇವತ್ತು ನಿಮ್ಮ ಹೆಸರಿಂದ ಜಾತಿ, ಧರ್ಮ ಮತ್ತೆ ನಿಮ್ಮ ಸರ್ನೇಮ್ ನ ತೆಗೆದಕ್ಕೆ ಇವಾಗ ನಿಮ್ಮ ಹತ್ರ ಏನ್ ಬಾಕಿ ಉಳಿಯುತ್ತೆ? ಆ ಉಳಿಯೋ ಉತ್ತರನೇ ನಿಮ್ಮ ಅಸಲಿ ವ್ಯಾಲ್ಯೂ. ಅದ್ರ ಬಗ್ಗೆ ನೀವು ಹೆಮ್ಮೆ ಪಡಬೇಕು. ಇದ್ರ ಬಗ್ಗೆ ನಿಮ್ಮ ಯೋಚನೆ ಏನು? ಕಮೆಂಟ್ ಅಲ್ಲಿ ತಿಳಿಸಿ.